ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ನೋಡಿ, ಇವತ್ತು ನಾನು ವಾಂಗಿಬಾತ್ ಮಾಡಿದ್ದೀನಿ. ಕುಕ್ಕರಲ್ಲಿ ಡೈರೆಕ್ಟಾಗಿ ವಾಂಗಿಬಾತ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನಾನು ಮಾಡಿದ್ದೀನಿ, ಸಖತ್ತಾಗಿದೆ. ನೀವು ಟ್ರೈ ಮಾಡಿ. ಮೊದಲಿಗೆ ಒಂದು ಕುಕ್ಕರ್ ಇಟ್ಕೊಂಡು ಕುಕ್ಕರ್ಗೆ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಆದಮೇಲೆ ನಾನು ಖಾರಕ್ಕೆ ಒಣಮೆಣ್ಸಿನ್ಕಾಯಿ ತೊಗೋತಿದ್ದೀನಿ. ಒಂದು 4 ತೊಗೊತಿದ್ದೀನಿ ಅಷ್ಟೇ. ಒಣಮೆಣ್ಸಿನ್ಕಾಯಿ ಮತ್ತು 1 ಸ್ಪೂನ್ ಕಡಲೆಬೇಳೆ, 1 ಸ್ಪೂನು ಉದ್ದಿನಬೇಳೆ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ಬೇಕಾದರೆ ಹಸಿ ಬಟಾಣಿನ ಆ್ಯಡ್ ಮಾಡ್ಕೋಬೋದು ನೀವು. ಸ್ವಲ್ಪ ಕರಿಬೇವು ಹಾಕ್ಕೋತಾ ಇದ್ದೀನಿ. ಇದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಕಡಲೆಬೇಳೆ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿ ಕಲರ್ ಚೇಂಜ್ ಆಗಬೇಕು. ಇದೆಲ್ಲ ಕಲರ್ ಚೇಂಜ್ ಆಗಿದ ತಕ್ಷಣ ನಾವು ಏನು ಈರುಳ್ಳಿ ಕಟ್ ಮಾಡ್ಕೊಂಡಿರ್ತೀವಿ ಅದನ್ನ ಹಾಕ್ಕೊಳ್ಳೋಣ. ನಾನು ಮೀಡಿಯಮ್ ಸೈಜ್ದು 2 ಈರುಳ್ಳಿ ತೊಗೊಂಡಿದ್ದೀನಿ. 2 ಈರುಳ್ಳಿ ಹಾಕ್ಕೊಂಡು ಇದು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಅದು ಫ್ರೈ ಆಗಿದ ತಕ್ಷಣ ನಾನು ಮೀಡಿಯಮ್ ಸೈಜ್ದು ಒಂದು 4 ಉದ್ದ ಬದನೆಕಾಯಿನ ತೊಗೊಂಡಿದ್ದೀನಿ. ಅದನ್ನ ಕಟ್ ಮಾಡಿರೋದನ್ನ ತೊಳ್ಕೊಂಡು ಹಾಕ್ಕೋತಾ ಇದ್ದೀನಿ. ಇದು ಸಹ ಬದನೆಕಾಯಲ್ಲಿ ಹಸಿ ಸ್ಮೆಲ್ಲೆಲ್ಲ ಹೋಗಿ ಚೆನ್ನಾಗಿ ಫ್ರೈ ಆಗೋವರೆಗೂ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೇಕು ಇದನ್ನು. ನೋಡಿ, ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳೋಣ. ಸಾಲ್ಟ್ ಹಾಕ್ಕೊಂಡ್ರೆ ಯಾವುದೇ ತರಕಾರಿ ಆಗಲಿ ಈರುಳ್ಳಿ ಆಗಲಿ ಬೇಗ ಸ್ವಲ್ಪ ಫ್ರೈ ಆಗುತ್ತೆ ಎಣ್ಣೆಯಲ್ಲಿ. ಅದಕ್ಕೋಸ್ಕರ ಮೊದಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳೋದು. ಇದೆಲ್ಲ ಆಲ್ಮೋಸ್ಟ್ ಫ್ರೈ ಆಗ್ತಾ ಬಂದಿದೆ. ನೋಡಿ, ಇನ್ನೂ ಸ್ವಲ್ಪ ಫ್ರೈ ಆಗಬೇಕು. ಇದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಹಸಿ ಸ್ಮೆಲ್ ಹೋದಷ್ಟು ನಾವು ಯಾವುದೇ ಅಡುಗೆ ಮಾಡಿದ್ರೂ ಕೂಡ ಟೇಸ್ಟ್ ಬರುತ್ತೆ. ಅದಕ್ಕೋಸ್ಕರ ಹಸಿ ಸ್ಮೆಲ್ಲು ಆಯಿಲಲ್ಲೇ ಸ್ವಲ್ಪ ಚೆನ್ನಾಗಿ ಫ್ರೈ ಆದರೆ ಟೇಸ್ಟ್ ಚೆನ್ನಾಗಿರುತ್ತೆ ವಾಂಗಿಬಾತು ಈ ಥರದ್ದೆಲ್ಲ. ನೋಡಿ, ಇದು ಆಲ್ಮೋಸ್ಟು ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾನು ಮೀಡಿಯಮ್ ಸೈಜ್ದು 2 ಟೊಮೊಟೊನ ಕಟ್ ಮಾಡಿರೋದನ್ನ ಹಾಕ್ಕೋತಾ ಇದ್ದೀನಿ. ಹುಣ್ಸೆಹಣ್ಣು ಹಾಕ್ಕೊಳೋರು ಟೊಮೊಟೊನ 1 ಹಾಕ್ಕೊಂಡ್ರೆ ಸಾಕು. ನಾನು ಹುಣ್ಸೆಹಣ್ಣು ಹಾಕ್ಕೋತಾ ಇಲ್ಲ ಇದರಲ್ಲಿ ವಾಂಗಿಬಾತ್ಗೆ. ಅದಕ್ಕೋಸ್ಕರ ನಾನು ಟೊಮೊಟೊನ 2 ಹಾಕ್ಕೋತಾ ಇದ್ದೀನಿ. ಹುಳಿ ಟೊಮೊಟೊ ಚೆನ್ನಾಗಿ ಹಣ್ಣ ಇರೋದನ್ನ ಹಾಕ್ಕೊಳ್ಳಿ. ಇದೆಲ್ಲ ಸ್ವಲ್ಪ ಚೆನ್ನಾಗಿ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಇದೆಲ್ಲ ಫ್ರೈ ಆಗ್ತಿದ್ದಾಗಲೇ ನಾನು ವಾಂಗಿಬಾತ್ ಪೌಡ್ರ್ ಹಾಕ್ತಾಯಿದ್ದೀನಿ. 2 ಸ್ಪೂನಷ್ಟು ವಾಂಗಿಬಾತ್ ಪೌಡ್ರ್ ತೊಗೊಂಡಿದ್ದೀನಿ. ಮನೇಲಿ ಮಾಡಿರೋದಾದರೂ ಸರಿ, ಅಂಗಡಿದಾದರೂ ಸರಿ, ನೀವು ಯಾವ ಕಂಪ್ನಿದು ಬಳಸ್ತಿದ್ದೀರಾ ಅದನ್ನೇ ಬಳಸ್ಕೋಬೋದು. ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದೆಲ್ಲ ಮಿಕ್ಸ್ ಆಗಿದ ತಕ್ಷಣ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ. ಖಾರಕ್ಕೆ ಬೇಕಾದರೆ ಖಾರದ ಪುಡಿ ಬಳಸ್ಕೋಬೋದು ನೀವು. ನಾನು ಒಣಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ನಾನು ಖಾರದ ಪುಡಿ ಹಾಕ್ತಾಯಿಲ್ಲ. ಇದೆಲ್ಲ ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಆಲ್ಮೋಸ್ಟ್ ಫ್ರೈ ಆಗ್ತಾಯಿದೆ. ಎಣ್ಣೆ ಎಲ್ಲ ಬಿಟ್ಕೊಳ್ತಾ ಇದೆ. ನೋಡಿ, ಇದೆಲ್ಲ ಫ್ರೈ ಆದಾಗಲೇ ನಾನು ಈ ಲೋಟದಲ್ಲಿ 1.5 ಲೋಟ ಅಕ್ಕಿ ತೊಗೊಂಡಿದ್ದೀನಿ. ಅದರಿಂದ ಅದೇ ಲೋಟದಲ್ಲೇ ನಾನು 3 ಲೋಟ ನೀರು ಹಾಕ್ಕೋತಾ ಇದ್ದೀನಿ. ನೋಡಿ, ಸೇಮ್ ಗ್ಲಾಸಲ್ಲೇ 1.5 ಗ್ಲಾಸ್ ಅಕ್ಕಿ ತೊಗೊಂಡಿರೋದು. ಅದೇ ಕ್ವಾಂಟಿಟಿಯಲ್ಲೇ ನಾವು 1 ಲೋಟಗೆ 2 ಲೋಟ ನೀರು, ಅರ್ಧ ಲೋಟಗೆ 1 ಲೋಟ ನೀರು ಅನ್ನೋ ಥರ ಹಾಕ್ಕೊಳ್ಳೋಣ. ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋದು. ನೋಡಿ, ಆಲ್ರೆಡಿ ಕುದೀತಾ ಇದೆ. ಈಗ ಕುದೀತಾ ಇದೆಯಲ್ಲ, ತೊಳೆದಿಟ್ಕೊಂಡಿರೋ ಅಕ್ಕಿನ ಆ್ಯಡ್ ಮಾಡ್ಕೊಳ್ಳೋಣ. ನಾನು ಒಗ್ಗರಣೆ ಹಾಕಬೇಕಾದ್ರೇ ಅಕ್ಕಿನ ವಾಶ್ ಮಾಡಿ ನೀರಲ್ಲಿ ಇಟ್ಕೊಂಡಿದ್ದೆ. ಈಗ ಬಸ್ಬಿಟ್ಟು ಹಾಗೆ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ನೆನೆಸಿಕೊಂಡ್ರೆ ಅನ್ನ ಉದ್ರುದ್ರಾಗುತ್ತೆ, ಚೆನ್ನಾಗಿರುತ್ತೆ, ಬೇಗನೂ ಇದಾಗುತ್ತೆ. ನೀರು ಕುದ್ಮೇಲೇ ಅಕ್ಕಿ ಹಾಕಬೇಕು. ಇಲ್ಲಾಂದರೆ ಮಸಾಲೆ ಒಂದು ಕಡೆ, ರೈಸ್ ಒಂದು ಕಡೆ ಆಗೋಗಿಬಿಡುತ್ತೆ. ಕುದಿ ಬರಬೇಕಾದ್ರೇ ಈ ಥರ ಮಿಕ್ಸ್ ಕೊಟ್ಕೊಂಡು ಅಕ್ಕಿ ಹಾಕ್ಕೊಳ್ಳಿ. ನೋಡಿ, ಅಕ್ಕಿ ಹಾಕ್ಕೊಂಡು ಲಾಸ್ಟಲ್ಲಿ ನಾನು ಕೊತ್ತಂಬರಿ ಆ್ಯಡ್ ಮಾಡ್ಕೋತಾ ಇದ್ದೀನಿ, ಒಂದು ಮುಷ್ಟಿಯಷ್ಟು. ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಟ್ಟು ಕುಕ್ಕರ್ ಲಿಡ್ಡು ಕ್ಲೋಸ್ ಮಾಡಿಕೊಂಡ್ರೆ, ಲಿಡ್ ಕ್ಲೋಸ್ ಮಾಡಿಕೊಂಡು ನಾನು 2 ವಿಷಿಲ್ ಕೊಡಿಸ್ತೀನಿ. ನೋಡಿ, ರೆಡಿಯಾಗಿದೆ. ಯಾವ ರೀತಿ ಕಾಣ್ತಾ ಇದೆ ಅಂತ ಸಖತ್ತಾಗಿ ಬಂದಿದೆ. ಬಾತ್ ಮಾತ್ರ ಸೂಪರಾಗಿದೆ. ನೀವು ಟ್ರೈ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಬಾಯ್.